ಅಂಕೋಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞ, ಮಕ್ಕಳ ತಜ್ಞ, ಎಲುಬು ತಜ್ಞ, ಚರ್ಮ ತಜ್ಞ, ಅರವಳಿಕೆ ತಜ್ಞ ವೈದ್ಯರು ಇಲ್ಲದಂತಾಗಿದೆ. ಪ್ರತಿಯೊಂದಕ್ಕೂ ಕಾರವಾರ ಆಸ್ಪತ್ರೆ ಆಂಬ್ಯುಲೆನ್ಸ್ನಲ್ಲಿ ಕಳುಹಿಸಲಾಗುತ್ತಿದೆ ಎಂದು ಜನರು ದೂರುತ್ತಿದ್ದಾರೆ. ವೈದ್ಯರ ಅಗತ್ಯತೆ ಕುರಿತಂತೆ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಯಾಕೆ ನಡೆಯುತ್ತಿಲ್ಲ ಎಂದು ಕಾರವಾರ ಅಂಕೋಲಾ ಶಾಸಕ ಸತೀಶ್ ಸೈಲ್ ಅಸಮಾಧಾನ ಹೊರಹಾಕಿದರು. ಅಂಕೋಲಾ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಇಲಾಖೆಗಳ ವರದಿ ಆಲಿಸಿದ್ದ ಅವರು ಅಂಕೋಲಾ ತಾಲೂಕು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಲಭ್ಯತೆ, ಔಷಧಿಗಳ ಲಭ್ಯತೆ ಕುರಿತಂತೆ ತಾಲೂಕಾ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದರು. ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ವೈದ್ಯರ ಮತ್ತು ಸಿಬ್ಬಂದಿಗಳ ಕೊರತೆ ಇದ್ದು, 2 ಖಾಯಂ ವೈದ್ಯರು ಮತ್ತು 3 ಜನ ಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವುದಾಗಿ ಪಶು ವೈದ್ಯಕೀಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಭಿಷೇಕ್ ತಿಳಿಸಿದ್ರು. ಕೆಎಸ್ಆರ್ಟಿಸಿ ಬಸ್ಸುಗಳು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಎನ್ನುವ ಕುರಿತು ದೂರುಗಳಿದ್ದು, ಇದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವವರಿಗೆ ತೊಂದರೆ ಆಗಬಾರದು. ಎಲ್ಲ ಪಂಚಾಯಿತಿಗಳ ಪಿಡಿಒಗಳು ಮತ್ತು ಶಿಕ್ಷಣ ಇಲಾಖೆ ವಿಶೇಷ ಸಭೆ ನಡೆಸಿ ಕ್ರಮ ತೆಗೆದುಕೊಳ್ಳಬೇಕೆಂದು ಶಾಸಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಮತ್ತು ಪಂಚಾಯತ್ ಪಿಡಿಒಗಳಿಗೆ ತಿಳಿಸಿದ್ರು. ಇಲ್ಲೂ ತನಕ ಉಂಟು, ಅಲ್ಲಿ ಶಾರ್ಟ್ ಕಟ್ ಆದರೆ ಆಕ್ಸಿಡೆಂಟ್ ಎಲ್ಲ ಕಡಿಮೆ ಆಗ್ತವೆ. ಡಿಪಾರ್ಟ್ಮೆಂಟ್ ಬಿಟ್ಕೊಡ್ರಿ. ಯಾರು ಅವರು ಸುರೇಶ್ ಯಾರು ಈ ಥರ ಎಲ್ಲ ಅದಕ್ಕೂ ಇರುವುದಿಲ್ಲ. ಇದು ಹೊಸ ಕಮ್ಮಿ ಒಟ್ಟಿಗಾಟ್ ರಸ್ತೆ 3-4 ಗಿಡಗಳು ರಸ್ತೆ ಮೇಲೆ ಬಂದು ಅದನ್ನು ಆಫೀಷಿಯಲಿ ಒಟ್ಟಿಗಾಟ್ ರೋಡ್ ಆಫೀಸಲ್ಲಿ ಅವರು ಕಟ್ ಮಾಡಲಿಕ್ಕೆ ತಮ್ಮ ಪರ್ಮಿಷನ್ ಕೇಳಿದ್ರು. ಅಲ್ಲಿ ಪೇಪರ್ ನಮ್ಮ ತಾಲೂಕಿಗೂ ಒಂದು ಬೇಕಿದೆ, ನಮಗೆ ಒಂದು ಮಂಜೂರು ಮಾಡಿಕೊಡಿ ಅನ್ನೋ ಒಂದು ಆಹ್ವಾನವನ್ನು ಕೊಟ್ಟಿರೋ ಸರ್ಕಾರಕ್ಕೆ, ನಮ್ಮ ಶಾಸಕರಿಗೆ, ನಮ್ಮ ಸಚಿವರಿಗೆ ಎಲ್ಲರಿಗೂ ತಲುಪಿರೋದು. ಅದೇನಾಯ್ತು ಏನೋ ನಮ್ಮ ಶಾಸಕರ ಮಾತನ್ನು ನಮ್ಮ ಕಾರ್ಮಿಕ ಸಚಿವರು ಪರಿಗಣಿಸಿ ಕಾರವಾರಕ್ಕೆ 7.5 ಎಕರೆ ಜಾಗವನ್ನು ಕೊಟ್ಟರೆ ವಸತಿ ಶಾಲೆಯನ್ನು ಮಂಜೂರು ಮಾಡಿಕೊಟ್ಟು ಅದಕ್ಕೊಂದು 25 ಕೋಟಿ ರೂಪಾಯಿಗಳನ್ನು ಕೊಡೋದಾಗಿ ಅವರು ಹೇಳಿ. ಶಾಸಕ ಸತೀಶ್ ಸೈಲ್ರ ವಿಶೇಷ ಪ್ರಯತ್ನದಿಂದ ಕಾರ್ಮಿಕ ಇಲಾಖೆಯಿಂದ ಕಾರವಾರ ಅಂಕೋಲಾ ಕ್ಷೇತ್ರಕ್ಕೆ ಕಟ್ಟಡ ಕಾರ್ಮಿಕರ ಮಕ್ಕಳ ವಸತಿ ಶಾಲೆ ಮಂಜೂರಾಗಿದೆ ಎಂದು ಕಾರ್ಮಿಕ ನಿರೀಕ್ಷಕರು ತಿಳಿಸಿದರು. ಈ ಕುರಿತು ಮಾಹಿತಿ ನೀಡಿದ ಶಾಸಕ ಸೈಲ್, ಕಾರ್ಮಿಕರ ಮಕ್ಕಳ ವಸತಿ ಶಾಲೆ ಕಾರ್ಮಿಕ ಮಕ್ಕಳಿಗೆ ಅನುಕೂಲ ಆಗಲಿದ್ದು, ಅಂಕೋಲಾ ತಾಲೂಕಿನಲ್ಲಿ 7.5 ಎಕರೆ ಜಮೀನು ಗುರುತಿಸಿ 25 ಲಕ್ಷ ರೂಪಾಯಿ ಅನುದಾನದಲ್ಲಿ ಶಾಲೆ ನಿರ್ಮಾಣ ಮಾಡಲಾಗುವುದು ಎಂದರು. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ 2 ತಿಂಗಳ ಕಾಲ ಆಹಾರ ಸಾಮಗ್ರಿಗಳ ಪೂರೈಕೆ ಇಲ್ಲದಿರುವ ಕಾರಣ ವಾರ್ಡನ್ ಹೊರಗಿನಿಂದ ಊಟ ವ್ಯವಸ್ಥೆ ಮಾಡಿರುವ ಕುರಿತು ಶಾಸಕ ಸತೀಶ್ ಸೈಲ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಮಸ್ಯೆಯನ್ನ ಗಮನಕ್ಕೆ ತರದೆ ಹೊರಗಿನವರಿಂದ ಆಹಾರ ನೀಡಿರುವುದು ಸರಿಯಲ್ಲ. ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಆದರೆ ಜವಾಬ್ದಾರಿ ಯಾರು? ಸಂಬಂಧಿಸಿದವರಿಗೆ ನೋಟಿಸ್ ಜಾರಿ ಮಾಡಿ ಎಂದು ಶಾಸಕರು ತಹಶೀಲ್ದಾರರಿಗೆ ತಿಳಿಸಿದ್ರು. ತಹಶೀಲ್ದಾರ್ ನಿಶ್ಚಲ್ ನರೋನಾ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಮು ಗುನುಗಿ, ಗ್ಯಾರಂಟಿ ಯೋಜನೆ ತಾಲೂಕಾಧ್ಯಕ್ಷ ಪಾಂಡುರಂಗ ಗೌಡ, ಜಿಲ್ಲಾ ಉಪಾಧ್ಯಕ್ಷ ಪುರುಷೋತ್ತಮ್ ನಾಯ್ಕ್ ಉಪಸ್ಥಿತರಿದ್ದರು. ಹಿರಿಯ ವ್ಯಕ್ತಿ ಕ್ರಾಸ್ನಲ್ಲಿ ನಮ್ಮಿದ್ದು ಮೊದಲೇ ಕ್ರಾಸ್ ಮಾತಿಗೆ ಸಂಚನೆ ಆಯ್ತಾ. ಮತ್ತೆ ಕಾರವಾರದಿಂದ ನಮ್ಮ ಇಲ್ಲಿ ತನಕ 186 ಲೈಟ್ ಅನ್ನು ಅಳವಡಿಸಿ ಕಂಬ ಅಲ್ಲಿರುವಂತಹ ಪತ್ರಿಕೆ ಬಂದ ವಿಚಾರವನ್ನು, ಈ ಫೋಟೋಗಳನ್ನು ತಮ್ಮ ಗಮನಕ್ಕೆ ತರ್ತೇನೆ. ಆದಷ್ಟು ಬೇಗ ಅದನ್ನು ಕಳಿಸುವಂತಹ ವಿಚಾರವನ್ನು ಮಾಡಬೇಕು. ರೇಂಜರ್ ಹತ್ರ ಇವತ್ತೇನೆ ಹೇಳಿದ್ರೆ ಇನ್ನು 2-3 ದಿವಸ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಿದ್ರೆ, ಸಾಕಷ್ಟು ಸಲ ನಿಮ್ಮ ಫಾರೆಸ್ಟ್ ಹತ್ರ ನಾನು ಕೇಳಿದ್ದೇನೆ, ಇವತ್ತು ಬರ್ತೇನೆ, ನಾಳೆ ಬರ್ತೇನೆ ಅಂತಲೇ ಕಾಲ ಕಳೀತಾ ಇದ್ದಾರೆ ಬಿಟ್ಟರೆ ಬಂದಿಲ್ಲ, ಇನ್ನೂ ಮಾರ್ಕಿಂಗ್ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಕಟಿಂಗ್ ಮಾಡಿಸಿಕೊಡ್ಬೇಕು, ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮೂಲಕವಾಗಿ ನಮಗೆ ಕೇಳ್ಕೊಂಡು ಈ ಪತ್ರಿಕೆಯನ್ನು, ಈ ಫೋಟೋವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ವೆರಿಫಿಕೇಶನ್ ಮಾಡಿ ಕೊಟ್ಟಿಲ್ಲ ಸರ್. ಅವ್ರು ಕೊಟ್ಟ ತಕ್ಷಣ ನಾನು ರಿಪೋರ್ಟ್ ಮಾಡ್ತೇವೆ. ಅಲ್ಲ ಸರ್, DRF ಅವರು ಕೊಟ್ಟಿದ್ದಾರೆ ಸರ್. ಅವ್ರು ಬಂದಿದ್ದು ಅಪ್ಲಿಕೇಶನ್. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್
ಸುಭಾಷ್ ಕಾರೆಬೈಲ್ ಅಂಕೋಲಾ. ಗೋಕರ್ಣದ ತಾಯಿ ಶ್ರೀ ಭದ್ರಕಾಳಿ ಗೆಳೆಯರ ಬಳಗದ ಸಂಯುಕ್ತಾಶ್ರಯದಲ್ಲಿ ಭದ್ರಕಾಳಿ ಟ್ರೋಫಿ ಅಂಬಿಗ ಸಮಾಜದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಲೀಗ್ ಪಂದ್ಯಾವಳಿ ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿ ನಡೆಯಿತು. ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಸೇರಿ ದೀಪ ಬೆಳಗಿಸುವುದರ ಮೂಲಕ ವೇದಿಕೆಯ ಕಾರ್ಯಕ್ರಮವನ್ನ ಚಾಲನೆ ನೀಡಿದ್ರು. ವೇದಿಕೆ ಕಾರ್ಯಕ್ರಮದ ನಂತರ ಗಣ್ಯರೆಲ್ಲ ಸೇರಿ ಅಂಕಣವನ್ನ ಉದ್ಘಾಟಿಸಿ ಟ್ರೋಫಿಯನ್ನ ಅನಾವರಣಗೊಳಿಸಿದ್ರು. ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು, ಗ್ರಾಮ ಪಂಚಾಯತ್ ನಿಕಟಪೂರ್ವ ಸದಸ್ಯರಾದ ಸುಜಯ್ ಶೆಟ್ಟಿ ಗೋಕರ್ಣ, ಉಮೇಶ್ ಅಂಬಿಗ, ಶಿಕ್ಷಕ ಜಿಆರ್ ನಾಯ್ಕ್, ಗುರು ಅಂಬಿಗ, ನಾಗರಾಜ್ ಅಂಬಿಗ, ಮಹೇಶ್ ಅಂಬಿಗ, ಮಲ್ಲಿಕಾರ್ಜುನ್ ಹನ್ನವರ್ಕರ್, ಜಿಮ್ ಶಿವ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಾಯಿ ಶ್ರೀ ಭದ್ರಕಾಳಿ ಗೆಳೆಯರ ಬಳಗ ಗೋಕರ್ಣ ಇವರ 3ನೇ ವರ್ಷದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಲೀಗ್ ಪಂದ್ಯಾವಳಿಯನ್ನ ಅಚ್ಚುಕಟ್ಟಾಗಿ ಆಯೋಜಿಸಿದ್ರು. ಪಂದ್ಯಾವಳಿಯಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸಿದ್ದವು. ಫೈನಲ್ನಲ್ಲಿ ವಿನ್ನರ್ ತಂಡವಾಗಿ ಸ್ವರ್ಣಶಕ್ತಿ ಶಿರಗುಂಜಿ ಕುಮಟಾ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತು. ಹಾಗೂ ಅಂಬಿಗರ ಸಮಾಜದ ಪದ್ಮಾವತಿ ಅಮ್ಮ ಮಿರ್ಜಾನ್ ರನ್ನರ್ ಅಪ್ ತಂಡವಾಗಿ ಪ್ರಶಸ್ತಿ ಪಡೆಯಿತು. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ದಾಂಡೇಲಿ ನಗರದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಲೆಂದೇ 3600ಕ್ಕೂ ಹೆಚ್ಚು ಆಶ್ರಯ ಮನೆಗಳನ್ನು ನೀಡಿದ್ದೇವೆ. ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಯೋಜನೆಯಡಿಯಲ್ಲಿ 1674 ಮನೆಗಳನ್ನು ಹಸ್ತಾಂತರ ಮಾಡಲಾಗಿದೆ. ಅಂಬೇವಾಡಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ G+2 ಮನೆಗಳನ್ನು ಆದಷ್ಟು ಬೇಗ ತ್ವರಿತವಾಗಿ ಫಲಾನುಭವಿಗಳಿಗೆ ವಿತರಿಸಲು ಕ್ರಮ ವಹಿಸಲಾಗುವುದು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ RV ದೇಶಪಾಂಡೆ ಹೇಳಿದರು. ದಾಂಡೇಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, G+2 ಮನೆಗಳಲ್ಲಿ 864 ಮನೆಗಳ ಕೆಲಸ ಮಾಡಿದ್ದು, ಅವುಗಳಲ್ಲಿ 192 ಮನೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಈ ಮನೆಗಳಲ್ಲಿ ನಾವು ಈಗಾಗಲೇ 109 ಮನೆಗಳನ್ನು ಹಸ್ತಾಂತರಿಸಿದ್ದೇವೆ. ಇನ್ನು 83 ಜನರಿಗೆ ಹಸ್ತಾಂತರಿಸುವುದು ಬಾಕಿ ಇದ್ದು, ಅವರು ಬ್ಯಾಂಕ್ ಸಾಲ ಮಾಡಿಕೊಂಡು ಹಣಭರಣ ಮಾಡಿದ್ದಲ್ಲಿ ಮನೆಯನ್ನ ಹಸ್ತಾಂತರಿಸುತ್ತೇವೆ ಎಂದು RV ದೇಶಪಾಂಡೆ ತಿಳಿಸಿದ್ರು. ದಾಂಡೇಲಿಯಲ್ಲಿ ನಾವು ಬಹಳ ವಿನಯದಿಂದ ಹೇಳ್ತೇನೆ, ಇಲ್ಲೇ ಬಡವರು ಬಹಳ, ಅದರಲ್ಲಿ ದಾಂಡೇಲಿ ನಿವಾಸನೆ ಇಲ್ಲೇ ಭಾಳ ಕಡಿಮೆ. ದಾಂಡೇಲಿ ನಿರ್ಮಾಣದಾಗ ಮನೆ ಹಳೆ ದಾಂಡೇಲಿಯಲ್ಲಿ ಒಂದಿತ್ತು, ಅಲ್ಲಿ 150 ಮನೆ ಇತ್ತು. ದಾಂಡೇಲಿ ಇದು ಒಂದು ಹೊಸ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ, ನಗರ ಅಭಿವೃದ್ಧಿ. ಆದರೆ ಇಲ್ಲಿ ದೇಶದ ಬೇರೆ ಬೇರೆ ಭಾಗದಿಂದ ಜನ ಬಂದಿದ್ದಾರೆ. ಬಟ್ ಎಲ್ಲರೂ ಏನು ಶ್ರೀಮಂತರಲ್ಲ. ಪೇಪರ್ದಲ್ಲಿ ಮನೆಯಲ್ಲಿ, ಇಂಡಿಯನ್ ಪ್ಲೈವುಡ್ದಲ್ಲಿ, DAPದಲ್ಲಿ ಕೂಲಿ ಕೆಲಸ ಮಾಡಲಿಕ್ಕೂ ಜನ ಬಂದಿದ್ರು, ಮಿಡಲ್ ಆರ್ಡರ್ ಕೆಲಸ ಮಾಡೋಕ್ಕೂ ಬಂದಿದ್ರು. ಸೊ ಆ ಜನರಿಗೆ ಅನುಕೂಲ ಆಗಬೇಕಂತ ಹೇಳಿ ನಾನು ಆಶ್ರಯ ಮನೆ ಎಷ್ಟು ಕಟ್ಟಿದ್ದೀನಿ. ಆಶ್ರಯ ಮನೆಯಲ್ಲಿ ಸರ್ ಇಲ್ಲಿವರೆಗೂ 3600 ಮನೆಗಳನ್ನು ವಿತರಣೆ. ಕೆಲವರು G+2 ವಿಚಾರವಾಗಿ ನನ್ನ ಬಗ್ಗೆ ಮಾತನಾಡುವುದನ್ನ ತಿಳಿದಿದ್ದೇನೆ. ಹಾಗೆ ಮಾತನಾಡುವವರ ಬಗ್ಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ. ಜನರು ಹಾಗೂ ಫಲಾನುಭವಿಗಳು ಎಲ್ಲವನ್ನ ಅರ್ಥ ಮಾಡಿಕೊಳ್ತಿದ್ದಾರೆ. ನನ್ನ ಪ್ರತಿ ಚುನಾವಣೆಯಲ್ಲಿ ನನಗೆ ದಾಂಡೇಲಿ ಹಾಗೂ ಹಳಿಯಾಳ ಪಟ್ಟಣವೇ ಬಲವನ್ನ ನೀಡುತ್ತಿದೆ ಎಂದರು. ಯಾರ್ಯಾರು ಹೇಗೆ ರೊಕ್ಕ ತುಂಬ್ತಾರೆ, 1,20,000 ಇದೆ. 76 ಮನೆಯವರಿಗೆ ಯಾರು ಸಾಲ ಬೇಕಾದ್ರೆ ಕೆನರಾ ಬ್ಯಾಂಕ್ನಿಂದ ಸಾಲ ಅಪ್ಲೈ ಮಾಡ್ಕೊಡ್ತಾರೆ, ಕಾಗದ ಪತ್ರ ಸರಿ ಇದ್ರೆ. ನಾವು ತುಂಬ್ತೇವೆ ಅಂದರೆ ಅವ್ರು ತುಂಬಲಿ, ಆ ಸ್ವಾತಂತ್ರ್ಯ ಅವ್ರು ಕೊಟ್ಟಿದ್ದೇವೆ. ಇವತ್ತು ಕೆಲವು ಕಾರ್ಯಕ್ರಮಗಳು ಎಷ್ಟು 11 ಕೋಟಿ ಅಲ್ಲ, 6 ಕೋಟಿ 63 ಲಕ್ಷ. 6 ಕೋಟಿ 63 ಲಕ್ಷದ್ದು ಏನು ಕಾಮಗಾರಿ ಹೇಳ್ಬಿಡಿ ಸರ್. 6 ಕೋಟಿ 63 ಲಕ್ಷದ್ದು ಸರ್. ಒಂದು ಕಾಪಿನೂ ಕೊಡ್ತೀನಿ ಸರ್ ನಿಮಗೆ. ಕಾಪಿ ಕೊಡ್ಬಿಡಿ ಸರ್. ಇದರಲ್ಲಿ ನಗರದ ವಿವಿಧ ವಾರ್ಡ್ಗಳಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ರಸ್ತೆಗಳ ಅಭಿವೃದ್ಧಿ. ದಾಂಡೇಲಿ ಹಳಿಯಾಳ ಜೊಯ್ಡಾದಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲು ನಿರ್ದೇಶಿಸಲಾಗಿದ್ದು, ಈ ಕ್ಷೇತ್ರವನ್ನ ಸ್ವಚ್ಛ ನಗರವನ್ನಾಗಿ ಮಾಡಬೇಕೆಂಬ ಗುರಿ ಹೊಂದಿದ್ದೇನೆ ಎಂದರು. ಈ ಎಲ್ಲ ಮನೆ ಮತ್ತು ಡೆವಲಪ್ಮೆಂಟ್ ರಿವ್ಯೂ ಮಾಡಿ ನಾನೇ ಎಷ್ಟು ಹಣ ಗ್ರ್ಯಾಂಟ್ ಕೊಟ್ಟೆ ನೋಡಿ ದಾಂಡೇಲಿಗೆ. ಎಷ್ಟು ಗ್ರ್ಯಾಂಟ್ ಕೊಟ್ಟೆಪ್ಪ ನಾನೀಗ? ಈ ವರ್ಷ ದಾಂಡೇಲಿ CMCಗೆ 19 ಕೋಟಿ ಗ್ರ್ಯಾಂಟ್ ಕೊಟ್ಟಿದೆ. ಈಗ ಶಾಸಕರ ಬಗ್ಗೆ ಯಾರಿಗೆ ದ್ವೇಷದ ಭಾವನೆ ಇದೆ ಅಥವಾ ಯಾರಿಗೆ ಗೌರವವಿಲ್ಲ ಅಥವಾ ಬೇಜವಾಬ್ದಾರ ಜನ ಈ ಜನ ಮಾತಾಡ್ತಾರೆ. ನಾನು ಪ್ರತಿ ಬಾರಿ ಚುನಾವಣೆ ಆರಿಸಬೇಕಾದ್ರೆ ಹೆಚ್ಚಿನ ಆಶೀರ್ವಾದ ನನಗೆ ಹಳ್ಯಾಳ ಪಟ್ಟಣ ಮತ್ತು ದಾಂಡೇಲಿ ಪಟ್ಟಣ ಜನರಿಂದ ಆಗ್ತದೆ.
ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಕೆಲವು ಕೂಡ ಆಗ್ತಿದ್ರು. ಬಹುತೇಕ ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ಪ್ರಮಾಣದಿಂದ ಆಶೀರ್ವಾದ ಆಗಬೇಕು ಆಗಿತ್ತು. ಹಾಗಾಗಿ ಇದೆಲ್ಲ ಈ ವಿಚಾರಗಳು. ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಕೋಟಿ ರೂಪಾಯಿ ಮಂಜೂರಿ ಮಾಡಿ ಟೆಂಡರ್ ಕರೆಯಲಾಗಿದೆ. ದಾಂಡೇಲಿ ಇಎಸ್ಐ ಆಸ್ಪತ್ರೆಯನ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ಮನವಿ ಮಾಡಲಾಗಿದೆ ಎಂದು ಆರ್.ವಿ. ದೇಶಪಾಂಡೆ ತಿಳಿಸಿದರು. ದಾಂಡೇಲಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅಪ್ಗ್ರೇಡ್ ಮಾಡಲಿಕ್ಕೆ ಸರ್ಕಾರ 5 ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಮತ್ತು ಈಗಾಗಲೇ ಅದ್ರ ಬಗ್ಗೆ ಟೆಂಡರು ಮಾಡಿದ್ದಾರೆ. ಮತ್ತು ಕಂಪೌಂಡ್ ಮತ್ತು ಡ್ರೈನೇಜ್ ಮಾಡಲಿಕ್ಕೆ 1.5 ಕೋಟಿ ರೂಪಾಯಿ ಕೊಟ್ಟಾರೆ. ಅದು ಅಡಿಷನಲ್ ಕಂಪೌಂಡ್ ಮತ್ತು ಡ್ರೈನೇಜ್ ಮಾಡಲಿಕ್ಕೆ 1.5 ಕೋಟಿ ರೂಪಾಯಿ. ಡ್ರೈನೇಜ್ ವಾಟರ್ ಡ್ರೈನೇಜ್ ಲೈನ್ಸು ಮತ್ತು ವಾಟರ್ ಸಪ್ಲೈ ಲೈನ್ಸು ಮತ್ತೇನಂತೆ ನಾವೇನು ಕೇಳಬೇಕಾಗಿ ಮಾಡಿದ್ದೆ ನಾನು ಇಷ್ಟು ಕೇಳಬೇಕಾಗಿ ಮಾಡಿದ್ದೆ. ಹಲೋ, ಏನು ಕೇಳಬೇಕಾಗಿ ಮಾಡಿದ್ದೆ ನಾನು? ನೀವೇನು ಕೇಳಿದ್ರಿ? ರೇಣುಕಾ ಪ್ರಸಾದ್ ಕಮಿಷನರ್ ಪತ್ರ ಬರ್ದಿದ್ದೆ. ಹೌದು, ನಾನು ಬರ್ದಿದ್ದೆ. ಕಾಳಿ ನದಿಯಿಂದ ಹಳಿಯಾಳದ ಕೆರೆ ಬಾಂದಾರುಗಳನ್ನು ತುಂಬಿಸುವ ನೀರಾವರಿ ಯೋಜನೆ ಮುಗಿಯುವ ಹಂತದಲ್ಲಿದೆ. ಇಷ್ಟು ದಿನ ಸುಮ್ಮನಿದ್ದ ಕೆಲ ಸ್ನೇಹಿತರು ಈಗ ಪಾದಯಾತ್ರೆ ನಡೆಸಿದ್ದಾರೆ. ಅವರಿಗೆ ಈ ಯೋಜನೆ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ಇನ್ನೆರಡು ತಿಂಗಳಲ್ಲಿ ಯೋಜನೆ ಪೂರ್ಣಗೊಂಡು ಕೆರೆ ಬಾಂದಾರುಗಳಿಗೆ ನೀರು ತುಂಬಲಿದ್ದು, ತಮ್ಮ ಪಾದಯಾತ್ರೆಯಿಂದಾಗಿಯೇ ಕೆರೆ ತುಂಬಿಸುವ ಯೋಜನೆ ಶೀಘ್ರವಾಯಿತು ಎಂದು ಆಡಿಕೊಳ್ಳುವ ಕಾರಣಕ್ಕಾಗಿ ಈ ಪಾದಯಾತ್ರೆ ನಡೆಸುತ್ತಿದ್ದಾರೆ ಎಂದರು. ಏನು ಪ್ರಾಜೆಕ್ಟು ಗೊತ್ತಿಲ್ಲ, ಎಲ್ಲೆಲ್ಲಿ ಪ್ರಾಜೆಕ್ಟು ಗೊತ್ತಿಲ್ಲ, ಯಾವ ಕೆರೆನೂ ಗೊತ್ತಿಲ್ಲ, ಯಾವ ಬಂದಾರನೂ ಗೊತ್ತಿಲ್ಲ. ಈ ಕೆಲವು ಜನ ಎದ್ದು ಪಾದದಲ್ಲಿ 8 ಜನ ಅದಾರೆ, 4 ಜನ 3 ಜನ 8 ಜನ ಪದಯಾತ್ರೆ ಮಾಡ್ತಾರೆ. ಈಗ ಮಾಡಿದ ಪ್ರಜಾಪ್ರಭುತ್ವದಲ್ಲಿ ಅವರ ಅಧಿಕಾರ ಇದೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು, ಪದಯಾತ್ರೆ ಮಾಡೋದು, ಅದು ಕೊಟ್ಟ ಪ್ರಜಾಪ್ರಭುತ್ವ ಕೊಟ್ಟ ಅಧಿಕಾರ ಮಾಡಿ ಸಂತೋಷ. ಜನ ಜಾಣರಿದ್ದಾರೆ, ಜನರಿಗೆ ಗೊತ್ತು. ಇವರು ಸ್ಟ್ರಾಟಜಿ ಏನಿರ್ಬೋದಂದ್ರೆ ನಾವು ಪದಯಾತ್ರೆ ಮಾಡಿದ್ವಿ ಅಂತ ನೀರು ಬಂದಂತ ಜನರಿಗೆ ತಿಳುವಳಿಕೆ ಬರಬೇಕಂತ. ನಮ್ಮ ಜನ ಭಾಳ ಜಾಣರಿದ್ದಾರೆ. ಹಳೆಯ ಕ್ಷೇತ್ರದ ಜನ ಭಾಳ ಜಾಣರು, ಭಾಳ ಚುರುಕರು, ಎಲ್ಲ ಗೊತ್ತಾಗ್ತದೆ. ಹೀಗೆ 24 ಗಂಟೆಯಲ್ಲಿ ಕೆರೆ ನೀರು ತರಲಿಕ್ಕೆ ಆಗೋದಿಲ್ಲ. ಅದಕ್ಕೂ ಭಾಳ ಪ್ರಯತ್ನ ಇದೆ, ತಪಸ್ಸರಿದೆ. ದಾಂಡೇಲಿ ನಗರದ 3 ವಿಶೇಷ ಚೇತನರಿಗೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿಯಲ್ಲಿ ತ್ರಿಚಕ್ರ ವಾಹನವನ್ನ ವಿತರಣೆ ಮಾಡಲಾಯಿತು. ಕಾರ್ಮಿಕ ಇಲಾಖೆಯ ವಿನಂತಿಯ ಮೇರೆಗೆ ಕಾಗದ ಕಂಪನಿ ಈ ಸೇವಾ ಕಾರ್ಯ ಮಾಡಿದ್ದು, ಕಾರ್ಮಿಕ ಇಲಾಖೆಯವರೇ ವಿಶೇಷ ಚೇತನರ ಆಯ್ಕೆಯನ್ನ ಮಾಡಿ ನೀಡಿದ್ರು. ಕಾರ್ಮಿಕ ಇಲಾಖೆ ನೀಡಿದ ವಿಶೇಷ ಚೇತನ ಫಲಾನುಭವಿಗಳಿಗೆ ಕಾಗದ ಕಂಪನಿ ತ್ರಿಚಕ್ರ ವಾಹನ ವಿತರಿಸಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಮಾತನಾಡಿದ ಶಾಸಕ ಆರ್.ವಿ. ದೇಶಪಾಂಡೆ ಅವರು, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ತನ್ನ ಉತ್ಪಾದನಾ ಕೆಲಸಗಳ ಜೊತೆಗೆ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿಯಲ್ಲಿ ಹಲವಾರು ಜನ ಸೇವಾ ಕಾರ್ಯವನ್ನ ಮಾಡುತ್ತಿದೆ. ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ನೀಡುವ ಮೂಲಕ ಕಂಪನಿ ಮಾನವೀಯ ಕೆಲಸವನ್ನ ಮಾಡಿದೆ ಎಂದು ಅಭಿನಂದಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಗದ ಕಂಪನಿ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್, ಕಂಪನಿಯು ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿ ಮಾಡುವ ಕೆಲಸಗಳ ಬಗ್ಗೆ ತಿಳಿಸಿ, ವಿಶೇಷ ಚೇತನರಿಗೆ ಕಂಪನಿಯಿಂದ ತ್ರಿಚಕ್ರ ವಾಹನ ನೀಡಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಪೌರಾಯುಕ್ತ ವಿವೇಕ್ ಬನ್ನಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಿಯಾಜ್ ಸೈಯದ್, ಕಾರ್ಮಿಕ ಇಲಾಖೆಯ ಅಧಿಕಾರಿ ಗೀತಾ, ಕಾಗದ ಕಂಪನಿ ಮಾನವ ಸಂಪನ್ಮೂಲ ವಿಭಾಗದ ಅಧಿಕಾರಿ ವಿಜಯ್ ಮಾಂತೇಶ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ರಾಘವೇಂದ್ರ ಜಿಆರ್, ರಾಜೇಶ್ ತಿವಾರಿ ಮೊದಲಾದವರಿದ್ದರು. ದಾಂಡೇಲಿಯ ಸಮಗ್ರ ಅಭಿವೃದ್ಧಿಗಾಗಿ ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದು, ಜನಪ್ರತಿನಿಧಿಯಾದವ ಕೇವಲ ಅಧಿಕಾರದ ಹಿಂದೆ ಬಿದ್ದರೆ ಆಗದು. ಆತ ಜನರ ಪರವಾಗಿಯೂ ಇರಬೇಕೆಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ನುಡಿದರು. ದಾಂಡೇಲಿಯಲ್ಲಿ 6.63 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದ ಅವರು, ದಾಂಡೇಲಿಯಲ್ಲಿ 300ಕ್ಕೂ ಹೆಚ್ಚು ಹೋಮ್ ಸ್ಟೇ, ರೆಸಾರ್ಟ್ಗಳಿರುವುದು ಪ್ರವಾಸೋದ್ಯಮದ ಅಭಿವೃದ್ಧಿಯೇ ಆಗಿದೆ. ತಾಲೂಕಾದ ನಂತರ ದಾಂಡೇಲಿ ತನ್ನದೇ ಆದ ವಿಶೇಷವಾದ ಅಸ್ತಿತ್ವವನ್ನ ಹೊಂದಿದ್ದು, ಇದೀಗ ಸುಮಾರು 6.63 ಕೋಟಿಗಳ ವೆಚ್ಚದಲ್ಲಿ ಕೆಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಇದರ ಹೊರತಾಗಿ 11 ಕೋಟಿ ರೂಪಾಯಿ ಮಂತ್ರಿಗಳ ವಿಶೇಷ ಅನುದಾನ ಮಂಜೂರಿಗೆ ಮಾಡಿಕೊಂಡು ಬರಲಾಗಿದೆ ಎಂದರು. ಜೋಡ ಭಾಗದಲ್ಲಿ ಸರ್ಕಾರದಿಂದ ರಸ್ತೆ ಮಾಡಲಿಕ್ಕೆ, ಸೇತುವೆ ಮಾಡಲಿಕ್ಕೆ
ಯಾಕಂದ್ರೆ ಸರ್ಕಾರ ರಿಸಾರ್ಟ್ ಮಾಡೋದಿಲ್ಲ, ನಮ್ಮ ಕೆಲಸ ಅಲ್ಲ. ಒಂದು ಜಂಗಲ್ ಲಾಜೀಸು ನಮ್ದು ಅದೇ ಬಿಟ್ಟರೆ ಗೌರ್ಮೆಂಟವನು ಪ್ರೈವೇಟ್ ಸೆಕ್ಟರ್ದಲ್ಲಿ ಆಗಬೇಕೆಲ್ಲ ಇದು. ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಅದೇ ಅದೇ ಸರ್ಕಾರಕ್ಕೆ ದಂಧೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಹಾಗಾಗಿ ಎರಡು ಕೈಗಾರಿಕೆ ಬಂದ ನಂತರ ದಾಂಡೇಲಿಯಲ್ಲಿ ಭಾಳ ದೊಡ್ಡ ಸಮಸ್ಯೆಗಳು ಪ್ರಾರಂಭ ಆದವು. ಒಂದು ಉಳಿದಿದ್ದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್, ಅವರು ಕಷ್ಟ ಕಾಲದಿಂದ ಹೋಗಿದ್ದಾರೆ. ಯು ಆಲ್ಸೋ ಗಾಟ್ ಥ್ರೂ ಲಾಟ್ ಆಫ್ ಟ್ರಬಲ್ ಟೈಮ್. ಐ ಹ್ಯಾವ್ ಸೀನ್ ದೋಸ್ ಡೇಸ್. ರೆಸ್ಟ್ರಿಕ್ಷನ್ಸ್ ಆಯಿತು, ಅವ್ರಿಗೂ ಬಾಂಬು ಬೇಕು. ಮುಖ್ಯ ಅತಿಥಿಗಳಾಗಿದ್ದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಮಾತನಾಡಿ, ಆರ್.ವಿ. ದೇಶಪಾಂಡೆಯವರ ಪ್ರಯತ್ನದಿಂದಾಗಿ ದಾಂಡೇಲಿ ಸಾಕಷ್ಟು ಪ್ರಗತಿಯನ್ನ ಹೊಂದಿದ್ದು, ಸರ್ಕಾರದಿಂದ ಕೆಲಸವನ್ನ ಮಾಡಿಕೊಂಡು ಬರಬಲ್ಲಂತಹ ಅದಮ್ಯವಾದ ಶಕ್ತಿ ದೇಶಪಾಂಡೆಯವರಲ್ಲಿದೆ ಎಂದರು. ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಿಯಾಜ್ ಸೈಯದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಅಲ್ವಾಯಿ, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ, ಕಾರ್ಮಿಕ ಇಲಾಖೆ ಅಧಿಕಾರಿ ವೀಣಾ, ದೇವರಾಜ್ ಅರಸು ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪೌರಾಯುಕ್ತ ವಿವೇಕ್ ಬನ್ನೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಚಾಲನೆಗೊಳ್ಳಲಿರುವ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ವಿವರಿಸಿದ್ರು. ವ್ಯವಸ್ಥಾಪಕ ಪರಶುರಾಮ್ ಶಿಂದೆ ವಂದಿಸಿದ್ರು. ಪತ್ರಕರ್ತ ಸಂದೇಶ್ ಜೈನ್ ನಿರೂಪಿಸಿದ್ರು. ಇದೇ ಸಂದರ್ಭದಲ್ಲಿ 7 ಜನ ಫಲಾನುಭವಿಗಳಿಗೆ G+2 ಆಶ್ರಯ ಮನೆ ಹಕ್ಕು ಪತ್ರ ವಿತರಿಸಿದ್ರು. ದೇವರಾಜ್ ಅರಸು ಅಭಿವೃದ್ಧಿ ಮಂಡಳಿಯಿಂದ ಬಡ ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ವಿತರಣೆ ಹಾಗೂ ನಗರದ ಪೌರ ಕಾರ್ಮಿಕರಿಗೆ ಸೋಲಾರ್ ದೀಪ ವಿತರಣೆಯನ್ನ ಕೂಡ ಶಾಸಕ ಆರ್.ವಿ. ದೇಶಪಾಂಡೆ ಮಾಡಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.